ಲೋಕಸಭೆ ಅಖಾಡ ರಂಗೇರ್ತಾ ಇದೆ. ಯಾವ್ಯಾವ ಕ್ಷೇತ್ರಗಳು ಹೈ ವೋಲ್ಟೇಜ್ ಪಡೆದಿವೆ ಜೊತೆಗೆ ಒಂದಷ್ಟು ಚರ್ಚೆ. ಈಗ ಮಂಡ್ಯ ಲೋಕಸಭೆ ಅಖಾಡಕ್ಕೆ ಮತ್ತೆ ದರ್ಶನ್ ಎಂಟ್ರಿ. ಸುಮಲತಾ ಬೆನ್ನಿಗೆ ನಿಂತ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಇಂಡವಾಳು ಸಚ್ಚಿದಾನಂದ ಸಂಧಾನಕ್ಕೆ ಮುಂದಾದಂತಹ ದರ್ಶನ್. ಸಂಸದೆ ಸುಮಲತಾ ಮನೆಯಲ್ಲಿಂದು ಬೆಂಬಲಿಗರ ಮೀಟಿಂಗ್. ಇವತ್ತು ಈ ಮೀಟಿಂಗ್ ನಲ್ಲಿ ಬಹಳಷ್ಟು ಗಂಭೀರ ವಿಚಾರಗಳ ಚರ್ಚೆ ಆಗುತ್ತೆ. ಸಭೆಯಲ್ಲಿ ಭಾಗಿಯಾಗ್ತಾರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಮುನಿಸು ಮರೆತು ಸುಮಲತಾ ಬೆಂಬಲಕ್ಕೆ ನಿಲ್ಲೋದಕ್ಕೆ ಮನವಿ. ಸಚ್ಚಿದಾನಂದ ಜೊತೆ ಮಾತುಕತೆ ಮಾಡಿರುವಂತಹ ನಟ ದರ್ಶನ್. ತನ್ನೊಟ್ಟಿಗೆ ಸಭೆಗೆ ಬರುವಂತೆ ಸಚ್ಚಿಗೆ ಹೇಳಿರುವಂತಹ ದರ್ಶನ್. ಸುಮಲತಾ ಅತ್ಯಾಪ್ತ ಆಗಿರುವಂತಹ ಇಂಡವಾಳು ಸಚ್ಚಿದಾನಂದ. ಕಳೆದ ಬಾರಿ ಸುಮಲತಾ ಗೆಲುವಲ್ಲಿ ಸಚ್ಚಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸಿದ್ರು. ಇತ್ತೀಚಿನ ಈ ಬೆಳ್ಳಿ ಪರ್ವ ಕಾರ್ಯಕ್ರಮದಲ್ಲೂ ಕೂಡ ಸುಮಲತಾ ಅವರು ಈ ಬಗ್ಗೆ ಮಾತನಾಡಿದರು. ಸಚ್ಚಿದಾನಂದ ಅವರು ಎಷ್ಟು ಮಟ್ಟಿಗೆ ಜೊತೆ ನಿಂತಿದ್ದಾರೆ, ಅವರ ಪಾತ್ರ ಎಷ್ಟು ಮುಖ್ಯ ಅನ್ನೋದು. MLA ಚುನಾವಣೆ ಬಳಿಕ ಅಂತರ ಕಾಯ್ದುಕೊಂಡಿದ್ದಂತಹ ಸಚ್ಚಿ ಜೊತೆ ಬಾಂಧವ್ಯ ಬೆಸೆಯಲು ಸುಮಲತಾ ಡಿಬಾಸ್ ಮೊರೆ. ಒಳ್ಳೆ ಮಾತು. ಮಂಜುಳಾ ಮಣ್ಣಿನ ಆಭರಣ ತಯಾರಿಸಿ ತಿಂಗಳಿಗೆ 80,000 ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಗಳನ್ನು ಕೂಡ ವೇದಿಕೆಯಲ್ಲೇ ಸುಮಲತಾ ಅವರು ಬೆಳ್ಳಿ ಪರ್ವದಲ್ಲಿ ಮಂಡ್ಯದಲ್ಲಿ ಏನು ಕಾರ್ಯಕ್ರಮ ಆಯಿತು ಅದರಲ್ಲಿ ಮಾತನಾಡಿದರು. ಇದೀಗ ರಾಜಕೀಯವಾಗಿ ಅವತ್ತು ನಡೆದಿದ್ದು ಒಂದು ವೇದಿಕೆಯ ಕಾರ್ಯಕ್ರಮ. ದರ್ಶನ್ ಅವರಿಗೆ ಸಂಬಂಧಪಟ್ಟ ಹಾಗೆ ಕಾರ್ಯಕ್ರಮ ಇರ್ಬೋದು, ಅಲ್ಲಿ ಮಾತನಾಡಿದರು. ಆದರೆ ಪೊಲಿಟಿಕಲಿ ಆ ಒಂದು ಗ್ಯಾಪ್ ಏನಿದೆ ಅದನ್ನು ಮತ್ತೆ ಹತ್ತಿರ ತರೋದಕ್ಕೆ ಈಗ ಪ್ಲ್ಯಾನ್ಗಳು ನಡೀತಾ ಇದೆ. ಇವತ್ತಿನ ಮೀಟಿಂಗ್ ಒಂದು ವೇಳೆ BJPಯಿಂದ ಟಿಕೆಟ್ ಸಿಗದೆ ಹೋದರೆ NDA ಮೈತ್ರಿಕೂಟದ ಪ್ರಕಾರ JDSಗೆ ಟಿಕೆಟ್ ಕೊಡೋದಾದರೆ ಸ್ವತಂತ್ರವಾಗಿ ಸ್ಪರ್ಧೆ ಮಾಡೋ ಬಗ್ಗೆ ಕೂಡ ಚರ್ಚೆಗಳು. ಸಂಜೆ 4 ಗಂಟೆಗೆ ಲೋಕಸಭೆ ಟಿಕೆಟ್ ಕುರಿತು ಚರ್ಚೆಯನ್ನು ನಡೆಸ್ತಾರೆ ಸುಮಲತಾ. ಇವತ್ತು 4 ಗಂಟೆಗೆ ಮೀಟಿಂಗ್ ಇದೆ. ಹೀಗಾಗಿ ಭಾರೀ ಕುತೂಹಲ ಮೂಡಿಸಿರುವಂತಹ ಸುಮಲತಾ ಸಭೆ. ಸಂಜೆ 4 ಗಂಟೆಗೆ ಸುಮಲತಾ ಮನೆಯಲ್ಲಿ ಮೀಟಿಂಗ್. ಲೋಕಸಭೆ ಟಿಕೆಟ್ ಕುರಿತು ಚರ್ಚೆಯನ್ನ ನಡೆಸುತ್ತಿದ್ದಾರೆ ಸುಮಲತಾ. ಹೀಗಾಗಿ ಭಾರೀ ಕುತೂಹಲ ಮೂಡಿಸಿರುವಂತಹ ಸುಮಲತಾ ಸಭೆ. ಹಿಂದೆ ಕೂಡ ಲೋಕಸಭಾ ಚುನಾವಣೆಯ ಪ್ರಚಾರದಲ್ಲಿ ದರ್ಶನ್ ಅವರು ಜೊತೆಯಾಗಿ ನಿಂತಿದ್ರು ಸುಮಲತಾ ಜೊತೆಗೇನೆ. ಇವತ್ತಿನ ಮೀಟಿಂಗು ಕೂಡ ಬರುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಈ ಸಚ್ಚಿದಾನಂದ ಮತ್ತು ದರ್ಶನ್ ಅವರ ಒಡನಾಟ ಚೆನ್ನಾಗಿದೆ. ಆದರೆ ರಾಜಕೀಯ ಅಂತ ಬಂದಂತಹ ಸಂದರ್ಭದಲ್ಲಿ ಸುಮಲತಾ ಅವರಿಂದ ಸ್ವಲ್ಪ ಅಂತರವನ್ನು ಕಾಯ್ದುಕೊಂಡಿದ್ರು. ಅದಾದ ನಂತರ ಇದೀಗ ಮತ್ತೊಮ್ಮೆ ಆ ಒಂದು ಕಾಂಪ್ರೋ ಆಗುವಂಥ ನಿರೀಕ್ಷೆ ಇದೆ. ಇದು ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ. ಈಗ ಒಂದು ವೇಳೆ BJPಯಿಂದ ಟಿಕೆಟ್ ಸಿಗದೆ ಹೋದರೆ ಅಂಥ ಸಂದರ್ಭದಲ್ಲಿ ಇಂಡಿಪೆಂಡೆಂಟ್ ಆಗಿ ನಿಲ್ಲೋದಕ್ಕೂ ಕೂಡ ಈಗ ಪ್ಲ್ಯಾನ್ಗಳು ನಡೀತಾ ಇದೆ. ಈ ಬಗ್ಗೆ ಅಲ್ಲಿ ಇಂಡಿಪೆಂಡೆಂಟ್ ಆಗಿ ನಿಲ್ಲಬೇಕು ಅಂತಂದರೆ ಸಚ್ಚಿದಾನಂದ ಅವರ ಸಪೋರ್ಟ್ ಭಾಳ ಮುಖ್ಯ ಆಗುತ್ತೆ. ಹಾಗಾಗಿ ತನ್ನೊಟ್ಟಿಗೆ ಸಭೆಗೆ ಬರುವಂತೆ ಸಚಿಗೆ ಹೇಳಿರುವಂಥ ದರ್ಶನ್. ಹಾಗಾಗಿ ಇವತ್ತಿನ ಒಂದು ಮೀಟಿಂಗ್ನಲ್ಲಿ ನಟ ದರ್ಶನ್ ಅವರು ಭಾಗವಹಿಸುವಂಥ ಸಾಧ್ಯತೆಗಳಿವೆ. ಸುಮಲತಾ ಅತ್ಯಾಪ್ತ ಆಗಿರುವಂಥ ಸಚ್ಚಿದಾನಂದ. ಮಂಡ್ಯದಲ್ಲಿ ಪ್ರತಿಯೊಂದು ಆಗುಹೋಗುಗಳಲ್ಲಿ ಸಚ್ಚಿದಾನಂದ ಅವರ ಪಾತ್ರ ಭಾಳ ಮುಖ್ಯವಾಗಿದೆ. ಮಾಲ್ತೇಶ್ ಜಗ್ಗೇನ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಜಗ್ಗೇನ್, ಈಗ ಮಂಡ್ಯ ಲೋಕಸಭಾ ಕ್ಷೇತ್ರ, ಮಂಡ್ಯ ಅಂತ ಬಂದಾಗ ದರ್ಶನ್ ಅವರು ನಿರಂತರವಾಗಿ ಸುಮಲತಾ ಅವ್ರ ಜೊತೆಗೆ ನಿಂತಿದ್ದಾರೆ. ಇತ್ತೀಚೆಗೆ ಬೆಳ್ಳಿ ಪರ್ವದಲ್ಲೂ ಕೂಡ ಸಚ್ಚಿದಾನಂದ ವಿಚಾರವಾಗಿ ಸುಮಲತಾ ಅವರು ಕೂಡ ವೇದಿಕೆಯಲ್ಲಿ ತಮ್ಮ ಸ್ಪೀಚಲ್ಲಿ ಪ್ರಸ್ತಾಪ ಮಾಡಿದರು. ಅದು ಒಂದು ಕಾರ್ಯಕ್ರಮದಲ್ಲಿ ಅಂತ ಅಂದ್ಕೊಂಡ್ರೆ ರಾಜಕೀಯವಾಗಿ ಈ ಒಂದು ಗ್ಯಾಪ್ ಏನಿದೆ ಅಥವಾ ಆ ಒಡನಾಟ ಮತ್ತೆ ವಾಪಸ್ ಬೆಸೆಯೋದಕ್ಕೆ ದರ್ಶನ್ ಅವರು ಕಾರಣ ಆಗ್ಬೋದಾ, ಮತ್ತೆ ಬರ್ಬೋದಾ ಅಂತ ಇವತ್ತಿನ ಮೀಟಿಂಗ್ಗೆ? ಮೈತ್ರಿ ಪಕ್ಷಗಳ ನಡುವಿನ ಲೋಕಸಭೆ ಟಿಕೆಟ್ನ ಫೈಟ್ ಮುಂದುವರೆದಿರ್ತಕ್ಕಂಥದ್ರ ಬೆನ್ನಲ್ಲೇ ಏನಂತಂದ್ರೆ ಪ್ರಮುಖವಾಗಿ ಮಂಡ್ಯ ಲೋಕಸಭೆ ಚುನಾವಣೆ ಅಖಾಡಕ್ಕೆ ಸುಮಲತಾ ಅವರು ಸ್ಪರ್ಧಿಸಲಿಕ್ಕೆ ಈಗ ಸಕಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಒಂದು ಕಡೆ. ಆದರೆ ಇನ್ನೊಂದು ಕಡೆ ಏನಂತಂದ್ರೆ ಟಿಕೆಟ್ ಸಿಗದೆ ಹೋದ್ರೆ ಯಾವ ರೀತಿ ನಿರ್ಧಾರಕ್ಕೆ ಮುಂದಾಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಸಂಜೆ 4 ಗಂಟೆಗೆ ಪ್ರಮುಖವಾಗಿರ್ತಕ್ಕಂಥ ಸಭೆ ನಡೀತಾ ಇರ್ತಕ್ಕಂಥದ್ದು. ಇಲ್ಲಿ ಸಭೆಯಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಅಂತಂದ್ರೆ ಮಂಡ್ಯ ಸುಮಲತಾ ಅವರ ಗೆಲುವಿಗೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಅಂದ್ರೆ ಇಂಡವಾಳು ಸಚ್ಚಿದಾನಂದ ಅವರು. ಆ ಸಚ್ಚಿದಾನಂದ ಅವರು ಏನಂತಂದ್ರೆ ವಿಧಾನಸಭೆ ಚುನಾವಣೆ ಆದ ನಂತರದಲ್ಲಿ ಸುಮಲತಾ ಅವರ ಜೊತೆಗೆ ಒಂದಿಷ್ಟು ಅಂತರವನ್ನ ಕಾಯ್ದುಕೊಂಡಿರ್ತಕ್ಕಂಥದ್ರ ಬೆನ್ನಲ್ಲೇ ಇವತ್ತು ಸಂಜೆಯ ಸಭೆಗೆ ಸಚ್ಚಿದಾನಂದ ಅವರು ಬರ್ತಾರಾ, ಅವ್ರನ್ನ ಬಿಟ್ಟು ಸಭೆಯನ್ನ ಮಾಡಲಾಗುತ್ತಾ ಅನ್ನುವಂಥ ಪ್ರಮುಖ ಪ್ರಶ್ನೆ ಎದುರಾಗಿರ್ತಕ್ಕಂಥದ್ದು. ಇದೆಲ್ಲದರ ಜೊತೆಗೆ ಸಹಜವಾಗಿ ಶ್ರೀರಂಗಪಟ್ಟಣದ ಕಾರ್ಯಕ್ರಮದಲ್ಲೂ ಕೂಡ ಸುಮಲತಾ ಅವರ ಒಂದು ವೇದಿಕೆ ಮೇಲೆ ಅವ್ರನ್ನ ಕರೆಸಿ ಮತ್ತೆ ಸಚ್ಚಿದಾನಂದ ಅವರು ನಡೆಸಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಕರೆಸಿ ಅವ್ರ ನಡುವಿನ ಮನಸ್ತಾಪವನ್ನ ದೂರ ಮಾಡಿ ಇಬ್ಬರ ಜೊತೆಗಿನ ಬಾಂಧವ್ಯವನ್ನ ಮತ್ತೆ ಬೆಸೆಯುವಂತಹ ಕಾರ್ಯಕ್ರಮಕ್ಕೆ ದರ್ಶನ್ ಅವರು ಸಾಕ್ಷಿಯಾಗಿದ್ರು. ಬಟ್ ಇವತ್ತಿನ ಸಭೆಗೂ ಕೂಡ ಸಚ್ಚಿದಾನಂದ ಅವ್ರನ್ನ ಕರೆತರುವಲ್ಲಿ ದರ್ಶನ್ ಅವರು ಪ್ರಮುಖ ಪಾತ್ರ ವಹಿಸ್ತಾರೆ ಅನ್ನುವಂಥ ಮಾಹಿತಿಗಳು ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಎಲ್ಲ ಬೆಳವಣಿಗೆಗಳ ನಂತರ ಸಚ್ಚಿದಾನಂದ ಅವರು ಮನಸ್ತಾಪ
ಸಿದ್ಧಾಂತವನ್ನು ಮರೆತು ಮತ್ತೆ ಸುಮಲತಾ ಅವರಿಗೆ ತೆಗೆದುಕೊಂಡಿರ್ತ ನಿರ್ಧಾರಕ್ಕೆ ಬೆಂಬಲವನ್ನು ಕೊಡ್ತಾರಾ, ಮತ್ತೆ ಸಭೆಯಲ್ಲಿ ಯಾವ ರೀತಿಯ ಪ್ರಮುಖ ತೀರ್ಮಾನಗಳಾಗುತ್ತೆ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ಸೊ ಎಲ್ಲ ಬೆಳವಣಿಗೆಗಳಿಗೆ ಸಂಜೆ 4 ಗಂಟೆಯ ಸಭೆ ಇವತ್ತು ಪ್ರಮುಖವಾಗಿ ಸಾಕ್ಷಿ ಆಗುತ್ತೆ ಅಂತಾನೆ ಹೇಳ್ಬೋದು. ಜಗನ್, ಅವತ್ತಿನ ವೇದಿಕೆ ಕಾರ್ಯಕ್ರಮದಲ್ಲಿ ನೋಡಿದಾಗ ಒಳ್ಳೆ ಮಾತುಗಳನ್ನೇ ಆಡಿದ್ರು ಸಚ್ಚಿದಾನಂದ ಅವರ ಒಂದು ವಿಚಾರವಾಗಿ. ಆದರೆ ಈಗ ವೈಯಕ್ತಿಕವಾಗಿ ಅವರು ಅಂತ ಒಂದು ಅಂತರ ಇಲ್ಲದೇ ಇದ್ರೂ ಕೂಡ ರಾಜಕೀಯವಾಗಿ ಮಾತ್ರ ಅವ್ರಿಗಿರುವಂಥ ಒಂದು ಮನಸ್ತಾಪ ಏನಾದರೂ ಇದ್ರೂ ಕೂಡ ಅದು ರಾಜಕೀಯವಾಗಿ ಇರೋದು ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ತೀರಾ ಸಮಸ್ಯೆ ಆಗ್ಲಿಕ್ಕಿಲ್ಲ ಅಂತ ಮತ್ತೆ ಒಂದಾಗೋದಕ್ಕೆ. ಖಂಡಿತ ಅವಿನಾಶ್, ಏನಂತಂದ್ರೆ ರಾಜಕೀಯವಾಗಿರ್ತಕ್ಕಂಥ ವಿಚಾರಗಳಿಗೆ ಒಂದಿಷ್ಟು ಸಣ್ಣ ಮನಸ್ತಾಪಗಳು ಬಂದಿರಬಹುದೇ ಹೊರತು ಬಟ್ ತೀರಾ ವಿರೋಧಿಸುವಂಥದ್ದು ಮತ್ತೆ ಜಿದ್ದು ಸಾಧಿಸುವಂತಹ ಸಂದರ್ಭ ಇರ್ಲಿಕ್ಕಿಲ್ಲ ಅನ್ನುವಂಥದ್ದು ಸದ್ಯಕ್ಕೆ ಸ್ಪಷ್ಟವಾಗಿರ್ತಕ್ಕಂಥದ್ದು. ಸೊ ಹೀಗಾಗಿ ಯಾವ್ಯಾವ ಕಾರಣಗಳಿಗೆ ಮನಸ್ತಾಪ ಉಂಟಾಗಿದೆ ಅದೆಲ್ಲವನ್ನು ಕೂತು ಮಾತನಾಡಿ ಬಗೆಹರಿಸಿಕೊಳ್ಳುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಹೀಗಾಗಿ ಸುಮಲತಾ ಅವರು ಕೂಡ ಶ್ರೀರಂಗಪಟ್ಟಣದಲ್ಲಿ ನಡೆದಿರ್ತಕ್ಕಂತಹ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು. ಸೊ ಆಸ್ ಯೂಶುವಲ್ ಅವರ ಗೆಲುವಿನಲ್ಲಿ ಸಚ್ಚಿದಾನಂದ ಅವರ ಪಾತ್ರ ಇದೆ ಅನ್ನುವಂಥದ್ದನ್ನು ಕೂಡ ಮಾತನಾಡುವಂತ ಸಂದರ್ಭದಲ್ಲಿ ಹೇಳಿರ್ತಕ್ಕಂಥದ್ದು. ಸೊ ಹೀಗಾಗಿ ಆ ಎಲ್ಲ ಭಿನ್ನಾಭಿಪ್ರಾಯಗಳನ್ನ ಮರೆತು ಸುಮಲತಾ ಅವರು ತೆಗೆದುಕೊಳ್ಳುವಂತಹ ನಿರ್ಧಾರದಲ್ಲಿ ಸಚ್ಚಿದಾನಂದ ಅವರು ಕೂಡ ಸಾಥ್ ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ದರ್ಶನ್ ಅವರು ಕೂಡ ಸಭೆಗೆ ಬರ್ತಾರೆ. ಸಚ್ಚಿದಾನಂದ ಅವರನ್ನ ಕರೆದುಕೊಂಡು ಬರುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ದರ್ಶನ್ ಅವರು ಮತ್ತೆ ಸಚ್ಚಿದಾನಂದ ಅವರು ಅಷ್ಟೇ ಆಪ್ತರಾಗಿರ್ತಕ್ಕಂಥದ್ದು. ಸೊ ಹೀಗಾಗಿ ಸುಮಲತಾ ಅವರ ಮನೆಯಲ್ಲಿ ನಡೆಯುವಂತಹ ಸಭೆಯಲ್ಲಿ ಈ ಎಲ್ಲಾ ಸಮಸ್ಯೆಗಳಿಗೆ ಮತ್ತು ಗೊಂದಲಕ್ಕೆ ಬಹುತೇಕ ಪರಿಹಾರಗಳು ಸಿಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು. ಇನ್ನು ಟಿಕೆಟ್ ವಿಚಾರವಾಗಿ ಕೂಡ ಪ್ರಮುಖವಾಗಿರ್ತಕ್ಕಂಥ ನಿರ್ಧಾರಕ್ಕೆ ಇವತ್ತು ಸಭೆಯಲ್ಲಿ ಮಾತುಕತೆ ನಡೆಯುತ್ತೆ ಅಂತಾನೆ ಹೇಳ್ಬೋದು. ಅವಿನಾಶ್, ಧನ್ಯವಾದ ಜಗಿನ್.